ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫ್ ಗೈಸ್. ಏನಂತಂದ್ರೆ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದ್ರೆ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಲ್ಲಿ ಎಲ್ಲಿ ಬಂದಿದ್ದೀನಿ ಅಂದ್ರೆ ನೋಡಿ, ನಮ್ಮ ಫ್ರೆಂಡ್ಸ್ ರೂಮಿಗೆ ಬಂದಿದ್ದೀನಿ. ಮಾಸ್ಕ್ ಹಾಕೊಂಡು ಮುಚ್ಕೊಂತ ದೋಸ್ತ ಹ್ಯಾಂಡ್ಸಮ್ ಬಾಯ್ ಇವನು ಇಲ್ಲೊಬ್ಬ ಇಲ್ಲಿ ನೋಡಿ. ನಾನು ಆಕ್ಚುಲಿ ಗೈಸ್ ನಿಮ್ಗೊಂದು ವಿಷಯ ಹೇಳಿದ್ದೆ ಗೊತ್ತಾ, ನನ್ನ ಫ್ರೆಂಡ್ ಇನ್ನೊಬ್ಬ ನನಗೆ ವಿಡಿಯೋ ವಿಚಾರ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತೇನೆ ಅಂತ, ಬ್ಯಾಂಗ್ಳೂರಲ್ಲಿ ಇದ್ದಾನೆ ಅಂತೆಲ್ಲ ಹೇಳ್ತಿದ್ದೆ ನೋಡಿ ಡೈಲಿ ವಿಡಿಯೋಸಲ್ಲಿ. ಸುಮಂತ್ ಅರ್ಜುನ್ BK ಇದು ಬ್ಯಾಚುಲರ್ಸ್ ರೂಮ್ ಆಗಿರೋದ್ರಿಂದ ತೀರಾ ಅಷ್ಟೇನು ನೀಟಾಗಿ ಮನೆ ತರ ಇರಲ್ಲ, ಸ್ವಲ್ಪ ಗಲೀಜಾಗಿ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಇರೋದೇ ರಿಯಾಲಿಟಿ ತೋರಿಸೋದು. ಏನಂತಂದ್ರೆ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತೇನೆ. ಅದ್ರ ಜೊತೆಗೆ ಇವನು ಅಷ್ಟೇ ವಿಡಿಯೋ ವಿಚಾರವಾಗಿ ಇವನು ಸಪೋರ್ಟ್ ಮಾಡಿದ್ದು ಯಾವ್ದ್ರಲ್ಲೂ ಇಲ್ಲ. ಬಟ್ ಡೈಲಿ ಬೆಂಗಳೂರಿಗೆ ಬಂದಾಗ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾನೆ ಇವನುವೆ. ಮತ್ತೆ ಇವನಂತೂ ಏನ್ ಬೇಕು ಅದನ್ನ ಇವನೇ ಕೊಡ್ಸೋದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಡಾಪ್ಟೆಡ್ ಫಾದರ್ ಆಗಿದ್ದಾನೆ. ಬೆಂಗಳೂರಲ್ಲಿ ಇದ್ದಾಗ ಗಾಡಿ ವಿಚಾರದಾಗಿ ಗಾಡಿ ಏನಾದ್ರು ಬೇಕಾಗಿದ್ದಾಗ ಸುಮಾರು ವಿಚಾರದಲ್ಲಿ ಹೆಲ್ಪ್ ಮಾಡಿದ್ದೇನೆ. ಮುಖ ತೋರಿಸ್ತಿಲ್ಲ ಅಷ್ಟೇ. ತೋರ್ಸ ಇಲ್ಲಿ ಏನಾಗಲ್ಲ, ತೋರಿಸ್ತಾರೆ. ಇನ್ನೊಂದ್ ದಿವಸ ತೋರಿಸ್ತಾರೆ. ಇದೇನು ಮುಖ ಏನು ಮುಚ್ಚೋಗಲ್ಲ, ಈಗಲೇ ಸಿಗುತ್ತೆ ಮತ್ತೆ ಅನಿಸ್ತಾನೆ ಗೈಸ್. ಆಮೇಲೆ ಇವರಂತೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾನೆ. ಸದ್ಯದ ಮಟ್ಟಿಗೆ ಇವರು ಏನ್ ಮಾಡಿದಾರೆ ಅಂದ್ರೆ ಇತ್ತೀಚೆಗೆ ಒಂದು ವೀಕಿಂದ ಜಿಮ್ಮಿಗೆ ಹೋಗ್ತಿದ್ದಾರೆ ಗೈಸ್. ಹಂಗಾಗಿ ನೋಡಿ ಪೀನಟ್ ಹೆಂಗೆ ರೋಸ್ಟ್ ಮಾಡ್ತಾ ಇದ್ದಾರೆ ಇವರು. ಏನ್ ಮರ್ಯಾದೆ ತೆಗಿತೀನಿ, ಅದೊಂಥರ ಖುಷಿ. ಜಿಮ್ಮಿಗೆ ಹೋಗ್ತಿದ್ದಾರೆ ಅಂತಂದ್ರೆ ನೀರಲ್ಲಿ ಜಿಮ್ ಹೋಯ್ತವ್ರೆ, ಒಂದೇ ವಾರ ಹೋಯ್ತಾರೆ ಅಂತೆಲ್ಲ ಆಮೇಲೆ ಕಮೆಂಟ್ ಅಲ್ಲಿ ಹಾಕೊಂಡು 90 ಡೇಸ್ 30,000 ಕೊಟ್ಟು ಹೋಗ್ತಿಲ್ವಾ, 35 ಅದಕ್ಕವರು ಬೆಲೆ ಬೇಡವಾ. ನಟ್ನ ರೋಸ್ಟ್ ಮಾಡ್ಕೊಳ್ತಿದ್ದಾರೆ. ಈಗ ಇವತ್ತು ಏನಂತಂದ್ರೆ ನನಗೆ ತುಂಬಾ ಒಂಚೂರು ಹೊರಗಡೆ ಹೋಗೋದಿದೆ. ಹೊರಗಡೆ ಹೋಗಿ ಒಂದೇನೋ 2 ಐಟಮ್ ಎತ್ಕೋಬೇಕು. ಮತ್ತೆ ಇವತ್ತು ನೈಟು ಫ್ರೆಂಡ್ಸ್ ಕರೆದಿದ್ದಾರೆ ಕ್ಯಾಂಪ್ ಮಾಡೋಕ್ಕೆ, ಹೋಗ್ಬೇಕು. ಆಮೇಲೆ ಸಿಗ್ತೀನಿ. ಫಸ್ಟ್ ಟೈಮ್ ಗಸ್ ನಾನು ಊರಲ್ಲಿ ಇರ್ಬೇಕಾದ್ರೆ ಹೋಗಿದ್ದೆ ಇದಕ್ಕೆ ಟೆನ್ನಿಸ್ಗೆ. ಫುಟ್ಬಾಲ್ ಅಂತ ಇವನಿಗೆ ನಗಡಪ್ಪ, ಅವನಿಗೆ ಫುಟ್ಬಾಲ್. ಟೋಟಲ್ ಮರ್ಯಾದೆ ಕಡೆ ಬಂದಿರೋ ಚೋರ್ ಬಜಾರ್ ಪೂರ್ಣಿಮಾ ಶೋಸು. ಸುಮಾರು ದಿವಸ ಆದ್ಮೇಲೆ ಬ್ಯಾಡ್ಮಿಂಟನ್ ಹತ್ರ ಬಂದಿದ್ದೀನಿ. ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಹುಡುಗರು ಇದ್ರಲ್ಲ ಬ್ಯಾಡ್ಮಿಂಟನ್ ಆಡ್ತೀನಿ ಅಂತಂದ್ರು, ಅದಕ್ಕೆ ಅವ್ರ ಜೊತೆ ನಾನು ನೋಡಕ್ ಬಂದಿದ್ದೀನಿ. ಆಲ್ರೆಡಿ ನೋಡಿ ಅವ್ರು ಆಡ್ತಿದ್ದಾರೆ ಬ್ಯಾಡ್ಮಿಂಟನ್ನ. ಆಕ್ಚುಲಿ ಬೇರೆ ಲೊಕೇಶನ್ ಇದ್ದಿದ್ದು ಇವರು, ಬಟ್ ಅಲ್ಲಿ ಯಾರೋ ನೆಗೆದ್ಕೊಂಡಿದ್ದಾನಂತೆ, ಅದಕ್ಕೆ ಇಲ್ಲಿ ಬಂದು ಆಡಕ್ ಬಂದಿದ್ದಾರೆ. ಯಾರು ಹೇಳಿದ್, ನೀನ್ ಹೇಳಿದ್ರೆ ಯಾರು? ಅರ್ಜುನ್ ಜನ್ಯ, ಅನೂಪ್ ಭಂಡಾರಿ. ಬ್ಯಾಡ್ಮಿಂಟನ್ ಆಡಿಲ್ಲ, ಮಿಸ್ ಆಗ್ತದೆ. ಬ್ಯಾಡ್ಮಿಂಟನ್ ಆಡಿಲ್ಲ ಗೈಸ್, ಹಂಗಾಗಿ ಈಗ ಆಡೋಣ ಅಂತ ಬಂದಿದ್ದೀವಿ. ನಾವಿರೋ ಲೊಕೇಶನ್ ಇದೆಯಲ್ಲ, ನಾವಿರೋ ಲೊಕೇಶನ್ ಆಡೋಣ ಅಂತ ಹಡೋಣ. ನಾನು ಆಡೋಣ ಅಂತಾನೆ ಹೇಳಿದ್ದು. ನಿನಗೆ ಹಂಗೆ ಸದಾಶಿವಂಗೆ ಯಾವಾಗ ಜ್ಞಾನ ಅಂತ. ಎಷ್ಟು ಹೊಡಿದ್ದಾರೆ ಕ್ರಿಕೆಟು? 22. ಆಲ್ರೆಡಿ ಪೇರಾಗಿ ಆಡ್ತಿರೋದು ಗೈಸ್ ಅವರಿಬ್ರು. ಯಾಕೆ ನೆಗ್ದಾಡಕ್ಕ ಹಿಂಗೆ ಹೋಗ್ತಾ ಇರ್ತೀವಿ ಗೈಸ್. ನೋಡೋಣ ಬನ್ನಿ. ಇಷ್ಟೆಲ್ಲ ಇದು ಮಾಡ್ತಿದ್ದಾರೆ, ಯಾವ ಥರ ಆಡ್ತಾರೆ ಅಂತ ನಾನು ನೋಡಿಲ್ಲ. ಆ್ಯಕ್ಚುಲಿ ರೂಮ್ ಹತ್ರ ಆಡ್ತಿದ್ದಾಗ ನೋಡಿದ್ದೆ. ಔಟ್ಡೋರಲ್ಲಿ ಆಡೋದು ಬೇರೆ, ಇಂಡೋರಲ್ಲಿ ಆಡೋದು ಬೇರೆ. ಯಾಕಂದ್ರೆ ನೆಟ್ಗಳು ಇರುತ್ತಲ್ಲ, ಸ್ವಲ್ಪ ರಿಸ್ಕ್ ಅನ್ಸುತ್ತೆ, ಕಷ್ಟ ಅನ್ಸುತ್ತೆ. ಹೆಂಗ ಆಡ್ತಾರೆ ನೋಡೋಣ. ನೋಡಿ ಇವನ್ ಹೆವಿ ಪಂಟ್ರು ಗೈಸ್ ಇರಲ್ಲಿ ನೆಕ್ಸ್ಟ್ ಲೆವೆಲ್. ಅದಕ್ಕೆ ನೋಡಿ ಎಷ್ಟೆಷ್ಟು ಕಾಕ್ ಇಟ್ಕೊಂಡು ಇದೆಲ್ಲ ಹೊಡೆದಾಗ್ತಾನೆ ಇವತ್ತು. ಫುಲ್ಲು ಬ್ಲಾಸ್ಟ್ ಡಮಾರು ಫುಲ್ಲು. ನಂಗೆ ಆಡಕ್ ಬರಲ್ಲ ಗೈಸ್, ಅದಕ್ಕೆ ನಾನು ಪ್ರೇಕ್ಷಕ. ಅವ್ರು ಆಡ್ತಾರೆ, ನಾವು ನೋಡ್ತೀವಿ. ನೋಡಿ ಹೊಡಿತಿದ್ದಾರೆ ಗೈಸ್. ಇವ್ನು ನೋಡೋಣ ಹೆಂಗ್ ಹೊಡಿತಾನೆ ಅಂತ. ಇವನು ನೋಡೋಣ. ನಿನ್ ಕಡೆ ಬರ್ತಾನೆ ಇಲ್ವಲ್ಲ ಸುಮಂತ? ಔಟ್ ಅದು. ಏನ್ ಗ್ಯಾಪು ಸುಮಂತು, ನೆಕ್ಸ್ಟ್ ಲೆವೆಲ್ ಗ್ಯಾಪು. ಇದೆಷ್ಟೋ ಕಾಣ್ತಲ್ಲ ಗೈಸ್. ಈ ಬ್ಲಾಕ್ ಪೂರ್ತಿ ಬರೀ ಶಟಲ್ ಕಾಕಿಂದೆ ಆಗಿರುತ್ತೆ ಇವತ್ತು. ಒಂದೊಂದು ಶಾರ್ಟ್ ಹೊಡಿತಾರಲ್ಲ, ಅದನ್ನ ನೋಡಿ ನಗು ಬರ್ತಿದೆ ಅವ್ರು ಆಡೋದು ನೋಡಿದ್ರೆ. ನನಗೆ ಫಸ್ಟ್ ಸೆಟ್ ಮುಗ್ದಿದೆ. ಫಸ್ಟ್ ಸೆಟ್ ಅಲ್ಲಿ ಯಾರು ಲೀಡು? ನೀವಾ ಲೀಡು? ಗೆದ್ದಾಯ್ತು. ಅದೇ ಸೆಟ್ ತಾನೆ, 3 ರೌಂಡಾ? ಫಸ್ಟ್ ಸೆಟ್ ಇವ್ರು ಗೆದ್ದಿದ್ದಾರೆ, ಅವರು ಸೋತಿದ್ದಾರೆ 12-15.
ಫೈನಲಿ ಆಟ ಎಲ್ಲ ಆಡಾಯ್ತು. ಅಣ್ಣ ನೋಡ್ರಿ ಹಿಂದೆ ತಿರ್ಗೋ ಫುಲ್ಲು ವೆಟ್ಟಾಗಿ ಹೋಗ್ಬಿಟ್ಟಿದ್ದೇನೆ ಫುಲ್ಲು. ಈಗ ವಾಪಸ್ಸು ರೂಮಿಗೆ ಹೋಗ್ತಿದ್ದೀವಿ. ರೂಮಿಗೆ ಹೋಗಿ ಊಟ ಮಾಡಿ ಮಲ್ಕೊಳ್ತೀವಿ. ಬನ್ನಿ ಹೋಗೋಣ ಗೈಸ್. ಈಗ ನಾವೆಲ್ಲ ಆಟ ಎಲ್ಲ ಆಡಿ ವಾಪಸ್ ಹೋಗ್ತೀವಿ. ಇವ್ರು ನಮ್ಮನ್ನು ರೆಕಾರ್ಡ್ ಏನಪ್ಪ ಗೈಸ್. ನಾವೀಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀವಿ, ರವಿ ಅಂತ. ನಾನು ಮತ್ತೆ ನನ್ನ ಫ್ರೆಂಡು ಸುಮಂತ್ ಬಂದಿದ್ದೀವಿ. ಮತ್ತೆ ಇನ್ನು ಚೇತನ್ ಇದ್ದಾರಲ್ಲ ಅವನು ಬರ್ತಾನೆ. ಸದ್ಯಕ್ಕೆ ಯಾರು ಇಲ್ಲ ಅವ್ರ ಮನೇಲಿ. ಅಂಕಲ್ ಇದ್ದಾರೆ, ಅಂಕಲ್ ಒಬ್ಬರು ಇದ್ದಾರೆ, ಅದು ಬಿಟ್ಟರೆ ಬೇರೆ ಯಾರು ಇಲ್ಲ. ಬರ್ತಾರೆ ಈಗ. ಮಾತಾಡ್ಸ್ಕೊಂಡು ಹೋಗೋಣ ಅಂತಲೇ ಬಂದಿದ್ವಿ ಅಂಕಲ್ನ. ಏನು ಸುಮ್ಮ ನೀನೇ ಮರ್ತೋಗಿದ್ದೆ, ಅವ್ರು ನೆನ್ಪಿಟ್ಕೊಂಡು ನೋಡು. ಹ್ಞೂ, ನಾನೇ ಇವ್ರನ್ನ ಮರ್ತೋಗ್ಬಿಟ್ಟಿದ್ದೆ, ಅಂಕಲ್ನ ಫೇಸ್ ಮರ್ತೋಗ್ಬಿಟ್ಟಿತ್ತು. ಇವರೇ ನಾನು ನೆನ್ಪಿಟ್ಕೊಂಡಿದ್ದಾರೆ ನೋಡಿ. ನೆನಪಿನ ಶಕ್ತಿ ಜಾಸ್ತಿ. ಇನ್ನೊಂದು ಸ್ವಲ್ಪ ಗೈಸ್ ಕೊಹ್ಲಿ ಸೆಂಚುರಿ ಹೊಡೆಯೋ ಟೈಮು. 92 ಇದ್ದಾನೆ ಕೊಹ್ಲಿ ಗೈಸ್. ಈಗಷ್ಟೇ ಕೊಹ್ಲಿ ಇದ್ದಾನಲ್ಲ, ಸೆಂಚುರಿ ಹೊಡೆಯೋ ಬದಲು 93ಗೆ ಔಟ್ ಆಗ್ಬಿಟ್ಟ ಗೈಸ್. ಬೇಜಾರಾಗೋಗ್ಬಿಡ್ತು ಕೊಹ್ಲಿ ಔಟ್ ಆಗಿದ್ದು ನೋಡಿ. ಇಲ್ಲಿ ನೋಡಿ ಅಂಕಲ್ ನಮಗೆ ಚಪಾತ ಕೊಟ್ಟಿದ್ದಾರೆ ತಿನ್ನಕ್ಕೆ. ಈಗ ಹೇಳು, ನೆನ್ನೆಯಿಂದ ಏನೇನು ತಿಂದೆ ಹೇಳು. ಈಗ ಹೇಳು. 6 ರೊಟ್ಟಿ, 1 ಬಿರಿಯಾನಿ, ಅರ್ಧ ಕುಷ್ಕ, ಬಿರಿಯಾನಿ ತಿಂದೆ ಅಂತ ಅಂದಲ್ಲ. ಇವತ್ತೇನು ತಿಂದೆ ಮತ್ತೆ ಹೇಳು. ನೀನ್ ಯಾವ ಜಿಮ್ಮಿಗೆ ಹೋಗ್ತಿದ್ದೆ? ನೀನ್ ವೆಯ್ಟ್ ಲಾಸ್ ಮಾಡಕ್ ಹೋಗ್ತಾನಂತೆ. ಏನಕ್ಕೆ ಹೋಗ್ತಿದ್ದೆ ಕೇಳಿ. ಅಯ್ಯೋ ಸಿಕ್ಕಾಪಡ ತಿಂತಾನೆ ಯಪ್ಪ. ಏನು ಬಿ ಎಸ್. ಇವತ್ತು ನಮ್ಮ ಹುಡುಗ ಪಾಪ ಊರಿಗೆ ಹೋಗ್ತಿದ್ದಾನೆ. ನಾಳೆ ಹಬ್ಬ ಇದೆ ಅವ್ರದ್ದು. ಯಾವ ಹಬ್ಬ ಮಚ್ಚ ನಿಮ್ದು? ಬಂತು ಅದಕ್ಕೆ ಹೋಗ್ತಿದ್ದಾನೆ ಸಂಕ್ರಾಂತಿಗೆ ಹಬ್ಬ ಮಾಡೋದಕ್ಕೆ. ಚಿಕ್ಕಮಂಗ್ಳೂರು ಹುಡುಗ ಗೈಸ್, ಚಿಕ್ಕಮಂಗ್ಳೂರು ಹುಡುಗ. बिहारी है, हम चिकमंगलूर में हसामी है, चिकमंगलूर में काफी कुइता है. ಕುಯ್ದಿ ಅಸಾಮಿಗಳನ್ನ ಕರ್ಕೊಂಡ್ಬಂದಂತಲ್ಲ, ಎಲ್ಲಿ ಬಿಟ್ಟೋದ್ರಂತಂದಲ್ಲ ಹೋಗ್ತಿದ್ದಾನೆ ಗೈಸ್. ಹಂಗಾಗಿ ಸ್ವಲ್ಪ ಡ್ರಾಪ್ ಮಾಡ್ಬೇಕು ಇವ್ರನ್ನ. ಇಲ್ಲಿ ತನಕ ಒಂದು ಅರ್ಧ ಕಿಲೋಮೀಟರ್ ಡ್ರಾಪ್ ಮಾಡ್ಬಿಟ್ಟು ಬರ್ಬೇಕು. ಹುಷಾರಾಗಿ ಹೋಗಿ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಭಗವಂತ ನಿನಗೆ ಆಯುಷ್ ಬುದ್ಧಿ ಜರ್ನಿಗೆ ವಾಂತಿ ಆಗದಿರೋ ತರ ಒಳ್ಳೇದು ಮಾಡ್ಲಿ, ಕೊಡ್ಲಿ. ಇನ್ನೊಂದು ಬಿರಿಯಾನಿ ಸಿಗ್ಲಿ ಅಂತ ಬೇಡ್ಕೊಳ್ತೀನಿ. ಹೌದು ನೋಡ್ದೆ ನಿನ್ನೆ 1 ಬಿರಿಯಾನಿ, 6 ವೆಜ್ ಬಿರಿಯಾನಿ. ಓಕೆ ಚಿನ್ನ, ಓಕೆ ಚಿನ್ನ. ನಾವೆಲ್ಲ ಏನ್ ರೋಡ್ ಇಲ್ಲ, ನಾವೆಲ್ಲ 1000 ಜನ ಶಾಂತಿ ಪ್ರಿಯ. ವಾವ್ ಗೈಸ್, ಇಲ್ಲಿ ನೋಡಿ ನಮ್ಮ ಹುಡುಗಂಗೆ ಹೊಸದಾಗಿ ಶೀಲ್ಡ್ ಕೊಟ್ಟಿದ್ದಾರೆ ಅಣ್ಣಂಗೆ. ಸುಯ್ ಅಂದ್ಬಿಡು ಚೇತು. ರೊನಾಲ್ಡೋ ಸುಯ್ ಅಂತಾರಲ್ಲ ಆ ಥರ. ಟಾಪ್ ಪರ್ಫಾರ್ಮರ್ ಆಗಿದ್ದ ಚೇತನ್ ಅವರಿಗೆ ಅಭಿನಂದನೆಗಳು. ಸನ್ಮಾನ ಮಾಡ್ರಿ. ಯಾವ್ದೋ ಸೈಮಾ ಅವಾರ್ಡು, ಸುಷ್ಮಾ ಅವಾರ್ಡ್ ಇದು. ಸೈಮಾ ಅವಾರ್ಡ್ ನಮ್ದ್ರ ನೀವೇ ಸೈ ಮಾಡ್ಕೊಂಡ್ಲಾ ಗೈಸ್. ನೋಡಿ ಸೈಮಾ ಅವಾರ್ಡ್ ಇದನ್ನ ತಗೊಂಡೋಗ್ತಿದ್ದಾರೆ. ಆಕ್ಚುಲಿ ಚಿಕ್ಕಮಂಗ್ಳೂರಿಗೆ ಹೋಗೋರೆಲ್ಲ ತಗೊಂಡು ಹೋಗಲ್ಲ, ಗೂಡ್ಸ್ ಗಾಡಿಗಳು ಅಂತ ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೂಡ್ಸ್ ಗಾಡಿ ಈಗ ಸದ್ಯದ ಮಟ್ಟಿಗೆ ಇದು ಬಂದ್ ಮಾಡ್ತೀಯ ಅಲ್ಲ ನೀನು. ಕ್ಯಾಮ್ರಾ ಬಂದಾಗಲ್ಲ ಜಾಸ್ತಿ ಮತ್ತೆ ನೀನು ಬಂದ್ ಮಾಡ್ತೀನಿ ಹೊಲಿಗೆ ಬಾಯಿಗೆ. ಏನೋ ನಾವೆಲ್ಲ ಏನ್ ರೋಡ್ ಇಲ್ಲ, ನಾವೆಲ್ಲ 1000 ಜನ. ನಾವೆಲ್ಲ ಏನ್ ರೋಡ್ ಇಲ್ಲ, ನಾವೆಲ್ಲ 1000 ಜನ. ಒಂದ್ಸಲ ಕ್ಯಾಮ್ರಾ ಹಿಡ್ಕೊಂಡು ನನ್ನ ಹತ್ರ ಬಂದ್ರೆ ಗೈಸ್. ಪಾಪ ಇವತ್ತು ಹೋಗ್ತಿದ್ದಾನೆ, ಪಾಪ ನೈಟ್ ಪೂರ್ತಿ ಜರ್ನಿ ಮಾಡ್ತಾನೆ. ಒಂದ್ ಒಳ್ಳೆ ವಿಶ್ ಮಾಡೋಣ. ಓಕೆ, ಹ್ಯಾಪಿ ಜರ್ನಿ. ಗಾಡ್ ಬ್ಲೆಸ್ ಯು. ಹ್ಯಾಪಿ ಜರ್ನಿ. ಒಳ್ಳೆ ಹಬ್ಬ ಮಜಾ ಮಾಡೋ. ಎಳ್ಳು ಬೆಲ್ಲ ತಗೊಂಡು ನಾನು ಕಮೆಂಟ್ ಮಾಡಿದ್ರೆ ಇವನಿಗೆ ಮೊದಲು ಒಂದು ಬೈದ್ಬಿಟ್ಟು ಕಮೆಂಟ್ ಮಾಡಿದ್ರು. ಬರೀ ಯಾವಾಗ ನೋಡಿದ್ರು ಕ್ಯಾಮ್ರಾ ಅಯ್ಯೋಯ್ಯಪ್ಪ ನಾನು ಬರೀ ಅಂತ ಸ್ಟಾರ್ಟ್ ಮಾಡೋದು ನೀನು. ಗೈಸ್ ಹೊಸ ಪಾರ್ಟ್ನರ್ ಸಿಕ್ಕಿದ್ರು ಇಲ್ಲಿ ಇನ್ನೊಬ್ರು. ಫ್ಯಾಮಿಲಿ ಮ್ಯಾನ್ ಇವರು. ಕಬ್ ಗಿಬ್ಬೆಲ್ಲ ಎತ್ಕೊಂಡು ಹೋಗ್ತಿದಾರೆ ಎಲ್ಲ ಹೊರಗಡೆಗೆ. ಕಬ್ಲಿ ಹಬ್ಬಕ್ಕೆ ಬಿಡ್ಲ ಒಂದ್ ಹಂಗೆ ಆಮೇಲೆ ತಂದ್ಕೊಡೋಣ, ಪೂಜೆ ಮಾಡೋಣ, ಆಮೇಲೆ ತಂದ್ಕೊಡೋಣ. ಬಾಯ್ ಗೈಸ್. ನಾವೀಗ ನಮ್ಮ ಹುಡುಗನ ಡ್ರಾಪ್ ಮಾಡಿ ಬರಕ್ಕೆ ಹೋಗ್ತಾ ಇದ್ದೀವಿ. ಲೋ ಬಾರಲ್ಲೋ, ಇದರಿಂದ ನಿನಗೆ ಮುಂದೆ ನಿಮ್ಮ ಬಿಸ್ನೆಸ್ಸಿಗೆ ಪ್ರಮೋಷನ್ ಮಾಡ್ತೀನಿ ಈ ಅಕೌಂಟಿಂದ. ಇಲ್ದರೆ ಬಿಸ್ನೆಸ್ಸಿಗೆ ಪ್ರಮೋಷನ್ ಬೇರೆ. ಫ್ಯೂಚರ್ ಬಿಸ್ನೆಸ್ಸಿಗೆ ಆಂಟ್ರಪ್ರೈನರ್ ಆಗ್ತಾನಂತಲ್ಲ. ಆಂಟ್ರಪ್ರೈನರ್ ಇಂಗ್ಲಿಷ್ ಮಾತಾಡಂಗ್ಬಿಟ್ಟು ಒಂದು ಶಿಷ್ಯ ಏನ ಹೆಸರು ಬರೆಯಕ್ಕೆ ಗೊತ್ತಿರ್ಲಿಲ್ಲ. ಗಿರೀಶ್ ಅಂತ ಬರೀ ಅಂದ್ರೆ GAY RESH ಹಾಕೊಂಚೇತು. ಗೇರೇಶ್ ಅಂತ ಹಾಕೋನು. ನಾನು ನೀನಾ ಚಿವತ್ತದ ಹ್ಯಾಂಡ್ ರೈಟಿಂಗ್ ಖರಾಬ್ ಆಗಿತ್ತಲ್ಲ ಅವಾಗ. ಹ್ಯಾಂಡ್ ರೈಟಿಂಗ್ ಖರಾಬ್ ಅದೇ ಅಂದ್ರೆ ನೀನ್ ಡಾಕ್ಟರ್ ಆಯ್ತಿ ಅಂತ ಅರ್ಥ. ಬಸ್ ಬಂದಿಲ್ಲ, ಫೋನ್ ಎಲ್ಲ ಅಂತ
ಮಚ್ಚಿ, ನಿಜ ನೀನ್ ಹೋಗ್ತಿರೋದು ಮನ್ಸಿಗೆ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ. ಟೋಕನ್ ನೋಡ್ಕೊಂಡು ಹೋಗ್ಲಿ ಅಂತ. ಯಾರು ಟೊಕ್ಕ ನೋಡ್ಕೊಂಡು ಹೋಗಲ್ಲ. ಕಿವಿ ಎಲ್ಲ ಗುಯಿ ಗುಯಿ ಅಂತ ಇದೆ ವೆಹಿಕಲ್ ಶಬ್ದಕ್ಕೆ. ಪೈಸಾ ಅದ್ರಲ್ಲಿ ಪೈಸಾ ಅಲ್ಲಲೇ, ಈ ಸ್ಟ್ರೀಟ್ ಗಳು ಇಷ್ಟ ಆಗುತ್ತೆ ಅಂತಂದ್ರೆ ವೆಹಿಕಲ್ ಗಳ ಶಬ್ದ. ಅದೇ ಒಂದ್ 10 ಲ್ಯಾಂಬರ್ಗಿನಿ ಬರ್ತಾ ಇದ್ರೆ ಎಲ್ಲ ಗಿಸ್ಗಾ 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 ಅಂತ. ಅದಕ್ಕೆ ಪೈಸಾ ಮಸಂಗ ಅಂತಲ್ಲ, ಅದಕ್ಕೆ ಮಸಾಲ ಅಲ್ಲ ಮಸಂಗ ಅಲ್ಲೇ. ನನಗ್ ಬಾಯ್ ಮಾಡೋ ಬಾ, ನಿನಗೆ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದು ನಾನು, ನನಗ್ ಮಾಡಲ್ಲ ಇವನು. ಎಂತ ಕಚ್ಚಡ ಇದೆ ನೋಡ್ರಿ ಇವನು. ಇಲ್ಲಿ ನಿಮ್ ತಮ್ಮ, ನಿಮ್ಮ ಅಣ್ಣ ಸುವಂತ ಬಂತು, ಈಗ ಓಡ್ತಿದ್ದಾನೆ. ಈಗ ಪಾಪ ಅವ್ರದ್ದು ನಮ್ಮ ಅಣ್ಣನ ನಮ್ಮ ಹುಡ್ಗನ್ ತಮ್ಮ ನೋಡಿ, ಅಣ್ಣ ಪಾಪ ಹೆಂಗ್ ಮಲ್ಕೊಂಡ್ರೆ ಕುಡಿದ್ಬಿಟ್ಟು ಪಾಪ ನೀರು ಕುಡಿದ್ ಈಗ ಬಸ್ಸಿಗೆ ಕಳಿಸ್ಬಿಡೋಣ. ಪಾಪ ಮನ್ಸಿಗೆ ಸಿಕ್ಕಾಪಟ್ಟೆ ನೋವಾಗ್ತಿದೆ ಇವನನ್ನು ಕಳಿಸ್ತಿರೋ. ಹೋಗ್ತಾನೆ ನೋಡಿ ಪಾಪ, ಹುಷಾರಾಗಿ ಹೋಗಿ ಬರ್ಲಿ ಪಾಪ ಹುಡುಗ. ಫೈನಲಿ ಗೈಸ್ ಡ್ರಾಪ್ ಮಾಡಿ ಬಸ್ಸಿಗೆ ಬಂದಾಯ್ತು. ಇಷ್ಟ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.